ಈಗಾಗಲೇ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಏನು ಕೇಸ್ ಇತ್ತು ನ್ಯಾಯಾಲಯದಲ್ಲಿ ತೀರ್ಮಾನವನ್ನು ಮಾಡಿದೆ. ನಮಗೆ ಮೇಲ್ಮನವಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ನಿನ್ನೆ ಕೂಡ ನಾವು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೆ ಇವತ್ತು ಈ ಹೋರಾಟ ಯಾವುದೇ ನ್ಯಾಯಾಲಯದ ವಿರುದ್ಧ ಅಲ್ಲ ಅಥವಾ ನ್ಯಾಯಾಧೀಶರ ವಿರುದ್ಧ ಅಲ್ಲ. ಈ ಹೋರಾಟ ಏನಿದ್ರೂ ಕೂಡ ಈ ಕೇಸಿಗೆ ಸಂಬಂಧಪಟ್ಟಂಥ ಕುತಂತ್ರ ರಾಜಕಾರಣವನ್ನು ಮಾಡಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ತೇಜೋವಧೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಕುತಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹಾಗೂ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಬೆಂಬಲಕ್ಕೆ ನಾವು ಸದಾ ಇರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ನೀಡಲಿಕ್ಕೆ ಇವತ್ತು ಈ ಮೌನ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೇವೆ. ನೋಡಿ, ನಮ್ಮ ಕ್ಷೇತ್ರದ ಜನತೆ ಹಿರಿಯರಿರ್ಬೋದು ಕಿರಿಯರಿರ್ಬೋದು, ಇಡೀ ನಮ್ಮ ಕ್ಷೇತ್ರ ಅಲ್ಲ ಧಾರವಾಡ ಜಿಲ್ಲೆಯಲ್ಲೇ ವಿನಯ್ ಕುಲಕರ್ಣಿ ಅವರಂದ್ರೆ ಏನು ಅನ್ನೋದು ಗೊತ್ತು. ಯಾಕಂದ್ರೆ ಅಭಿವೃದ್ಧಿಯ ಹರಕಾರ, ಸಾಮಾನ್ಯ ಜನರ ಜೊತೆ ಸಾಮಾನ್ಯರಾಗಿ ಬೆರೆತಂಥ ಒಬ್ಬ ವ್ಯಕ್ತಿ. ಅವರು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ನೋಡ್ರಿ, ಇಲ್ಲಿ ಇಷ್ಟೆಲ್ಲ ನೀವು ಜನ ನೋಡ್ತಾ ಇದ್ದೀರಿ. ಸ್ವಯಂ ಪ್ರೇರಿತವಾಗಿ ನಾವೇ ಬರ್ತೀವಿ, ನಮ್ಮ ಖರ್ಚಿನಲ್ಲಿ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇಷ್ಟು ಜನ ಇವತ್ತು ಬಂದಿದ್ದಾರೆ. ಇನ್ನೂ ಸಾಕಷ್ಟು ನೂರಾರು ಗಾಡಿಗಳು ಜನರನ್ನ ಕರ್ಕೊಂಡು ಬರ್ತಾ ಇದೆ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಒಬ್ಬ ನಾಯಕನಿಗೆ ತಾವೆಲ್ಲ ನೋಡಿದ್ದೀರಿ, ನ್ಯಾಯಾಲಯದಲ್ಲಿ ನಡೆದಾಗ ನೂರಾರು ಜನ ಯುವಕರು ತಮ್ಮ ಖರ್ಚಿನಿಂದ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ಭೇಟಿ ಆಗುವಂಥ ವ್ಯವಸ್ಥೆಯನ್ನು ನೋಡಿದಾಗ ಒಬ್ಬ ನಾಯಕನ ತಾಕತ್ತು ಏನಂದ್ರೆ ಅದನ್ನು ನಾವು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನು ನೋಡಿ ಕಲಿಬೇಕು. ಆ ವಿನಯ್ ಕುಲಕರ್ಣಿ ಅವರು ಯಾವತ್ತೂ ಧೃತಿಗೆಡಬಾರ್ದು. ಅವ್ರ ಬೆನ್ನಿಗೆ ನಾವು ಇಡೀ ಕ್ಷೇತ್ರ ಅಲ್ಲ, ಇಡೀ ಜಿಲ್ಲೆ, ಇಡೀ ರಾಜ್ಯ ಕೂಡ ಅವ್ರ ಬೆಂಬಲಕ್ಕೆ ಇರ್ತೇವೆ ಅನ್ನುವಂಥ ಮಾತನ್ನು ನಾನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಅಭಿಮಾನಿ ಇರ್ಬೋದು, ಕಾರ್ಯಕರ್ತ ಇರ್ಬೋದು, ಇಡೀ ಕ್ಷೇತ್ರದ ಜನತೆ ವಿನಯ್ ಕುಲಕರ್ಣಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಕುತಂತ್ರವನ್ನು ಮಾಡಿದಂಥವ್ರಿಗೆ ತಕ್ಕ ಪಾಠವನ್ನು ಕೂಡ ನಾವು ಕಲಿಸ್ತೇವೆ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವುದು, ಹಿಂದಿನ ಚುನಾವಣೆಯಲ್ಲಿ ಸಾಕಷ್ಟು ಅವರ ಬಗ್ಗೆ ಊಹಾಪೋಹಗಳನ್ನು ಮಾಡಿದರು. ಆದರೂ ಕೂಡ ಜನ ಅವ್ರನ್ನ ಹತ್ತಿರದಿಂದ ನೋಡಿದಂಥ ಜನ, ವೈಯಕ್ತಿಕವಾಗಿ ಅವ್ರ ಬಗ್ಗೆ ತಿಳಿದುಕೊಂಡಂಥ ಜನ ಅವ್ರನ್ನ ಸುಮಾರು 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಅವ್ರು ಎಂದು ನಾಮಿನೇಷನ್ ಮಾಡೋಕ್ಕೆ ಬರಲಿಲ್ಲ, ಯಾವುದೋ ಒಂದು ಕ್ಯಾನ್ವಾಸ್ ಕ್ಯಾಂಪೇನ್ ಮಾಡೋಕ್ಕೆ ಬರಲಿಲ್ಲ, ಎಲ್ಲಿ ಕೂಡ ಯಾರಿಗೂ ಭೇಟಿ ಆಗದೆ ಇರಲಾರ್ದಂಗೆ ನೋಡಿಕೊಂಡ್ರೂ ಕೂಡ ಜನ ಅವ್ರನ್ನ ಆರಿಸ್ತಂದೈತೆ. ಅಂದರೆ ಅವರ ಪ್ರೀತಿ, ಅವ್ರ ಜನರ ಜೋಡಿ ನಡ್ಕೊಂಡಂಥ ಒಂದು ರೀತಿ ಏನೈತಿಲ್ಲ ಅದು ಇವತ್ತು ಅವ್ರನ್ನ ಹೆಮ್ಮರವಾಗಿ ಬೆಳೆಸೈತೆ. ಈ ಜನತೆ ಸದಾ ಅವ್ರ ಜೊತೆ ಇದ್ದೇ ಇರ್ತೈತೆ ಅಂಥೇಳಿ ನಾ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಎರಡನೇದ್ದು, ಈಗಾಗಲೇ ತಾವು ಹೇಳಿದ್ರಿ ಕ್ಷೇತ್ರಕ್ಕೆ ಅವ್ರನ್ನ ಬರಗೊಳ್ಳಿಲ್ಲ, ಚುನಾವಣೆ ಸಂದರ್ಭದಲ್ಲೂ ಬರಕ್ಕೆ ಬಿಡಲಿಲ್ಲ, ಚುನಾವಣೆ ಆದ ನಂತರ ಕೂಡ ಬರಕ್ಕೆ ಬಿಡಲಿಲ್ಲ. ಇವತ್ತು 3 ವರ್ಷ ಆದ್ರೆ ಸುಮಾರು 700 ಕೋಟಿಯಷ್ಟು ಅನುದಾನವನ್ನು ತಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಿದಂಥ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು. ಇದನ್ನು ಮನಗಂಡಂಥ ಜನ ಇವತ್ತು ಸ್ವಯಂ ಪ್ರೇರಿತವಾಗಿ ಸಾವಿರಾರು ಗಟ್ಟಲೆ ಜನ ಬಂದಿದ್ದಾರೆ. ಇದೇ ಅವರ ಪ್ರೀತಿಗೆ ಸಾಕ್ಷಿ, ಅವ್ರ ಮೇಲೆ ಇರುವಂಥ ಅಭಿಮಾನಕ್ಕೆ ಸಾಕ್ಷಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಏನು ಕೇಸ್ ಇತ್ತು ನ್ಯಾಯಾಲಯದಲ್ಲಿ ತೀರ್ಮಾನವನ್ನು ಮಾಡಿದೆ. ನಮಗೆ ಮೇಲ್ಮನವಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ನಿನ್ನೆ ಕೂಡ ನಾವು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೆ ಇವತ್ತು ಈ ಹೋರಾಟ ಯಾವುದೇ ನ್ಯಾಯಾಲಯದ ವಿರುದ್ಧ ಅಲ್ಲ ಅಥವಾ ನ್ಯಾಯಾಧೀಶರ ವಿರುದ್ಧ ಅಲ್ಲ. ಈ ಹೋರಾಟ ಏನಿದ್ರೂ ಕೂಡ ಈ ಕೇಸಿಗೆ ಸಂಬಂಧಪಟ್ಟಂಥ ಕುತಂತ್ರ ರಾಜಕಾರಣವನ್ನು ಮಾಡಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ತೇಜೋವಧೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಕುತಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹಾಗೂ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಬೆಂಬಲಕ್ಕೆ ನಾವು ಸದಾ ಇರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ನೀಡಲಿಕ್ಕೆ ಇವತ್ತು ಈ ಮೌನ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೇವೆ. ನೋಡಿ, ನಮ್ಮ ಕ್ಷೇತ್ರದ ಜನತೆ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಇಡೀ ನಮ್ಮ ಕ್ಷೇತ್ರ ಅಲ್ಲ ಧಾರವಾಡ ಜಿಲ್ಲೆಯಲ್ಲೇ ವಿನಯ್ ಕುಲಕರ್ಣಿ ಅವರಂದ್ರೆ ಏನು ಅನ್ನೋದು ಗೊತ್ತು. ಯಾಕಂದ್ರೆ ಅಭಿವೃದ್ಧಿಯ ಹರಕಾರ, ಸಾಮಾನ್ಯ ಜನರ ಜೊತೆ ಸಾಮಾನ್ಯರಾಗಿ ಬೆರೆತಂಥ ಒಬ್ಬ ವ್ಯಕ್ತಿ. ಅವರು ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ನೋಡ್ರಿ, ಇಲ್ಲಿ ಇಷ್ಟೆಲ್ಲ ನೀವು ಜನ ನೋಡ್ತಾ ಇದ್ದೀರಿ. ಸ್ವಯಂ ಪ್ರೇರಿತವಾಗಿ ನಾವೇ ಬರ್ತೀವಿ, ನಮ್ಮ ಖರ್ಚಿನಲ್ಲಿ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಇಷ್ಟು ಜನ ಇವತ್ತು ಬಂದಿದ್ದಾರೆ. ಇನ್ನೂ ಸಾಕಷ್ಟು ನೂರಾರು ಗಾಡಿಗಳು ಜನರನ್ನ ಕರ್ಕೊಂಡು ಬರ್ತಾ ಇದೆ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಒಬ್ಬ ನಾಯಕನಿಗೆ ತಾವೆಲ್ಲ ನೋಡಿದ್ದೀರಿ, ನ್ಯಾಯಾಲಯದಲ್ಲಿ ನಡೆದಾಗ ನೂರಾರು ಜನ ಯುವಕರು ತಮ್ಮ ಖರ್ಚಿನಿಂದ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ಭೇಟಿ ಆಗುವಂಥ ವ್ಯವಸ್ಥೆಯನ್ನು ನೋಡಿದಾಗ ಒಬ್ಬ ನಾಯಕನ ತಾಕತ್ತು ಏನಂದ್ರೆ ಅದನ್ನು ನಾವು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನು ನೋಡಿ
ಕಲಿಬೇಕು. ಆ ವಿನಯ್ ಕುಲಕರ್ಣಿ ಅವರು ಯಾವತ್ತೂ ಧೃತಿಗೆಡಬಾರ್ದು. ಅವ್ರ ಬೆನ್ನಿಗೆ ನಾವು ಇಡೀ ಕ್ಷೇತ್ರ ಅಲ್ಲ, ಇಡೀ ಜಿಲ್ಲೆ, ಇಡೀ ರಾಜ್ಯ ಕೂಡ ಅವ್ರ ಬೆಂಬಲಕ್ಕೆ ಇರ್ತೇವೆ ಅನ್ನುವಂಥ ಮಾತನ್ನು ನಾನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಅಭಿಮಾನಿ ಇರ್ಬೋದು, ಕಾರ್ಯಕರ್ತ ಇರ್ಬೋದು, ಇಡೀ ಕ್ಷೇತ್ರದ ಜನತೆ ವಿನಯ್ ಕುಲಕರ್ಣಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಕುತಂತ್ರವನ್ನು ಮಾಡಿದಂಥವ್ರಿಗೆ ತಕ್ಕ ಪಾಠವನ್ನು ಕೂಡ ನಾವು ಕಲಿಸ್ತೇವೆ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವುದು, ಹಿಂದಿನ ಚುನಾವಣೆಯಲ್ಲಿ ಸಾಕಷ್ಟು ಅವರ ಬಗ್ಗೆ ಊಹಾಪೋಹಗಳನ್ನು ಮಾಡಿದರು. ಆದರೂ ಕೂಡ ಜನ ಅವ್ರನ್ನ ಹತ್ತಿರದಿಂದ ನೋಡಿದಂಥ ಜನ, ವೈಯಕ್ತಿಕವಾಗಿ ಅವ್ರ ಬಗ್ಗೆ ತಿಳಿದುಕೊಂಡಂಥ ಜನ ಅವ್ರನ್ನ ಸುಮಾರು 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಅವ್ರು ಎಂದು ನಾಮಿನೇಷನ್ ಮಾಡೋಕ್ಕೆ ಬರಲಿಲ್ಲ, ಯಾವುದೋ ಒಂದು ಕ್ಯಾನ್ವಾಸ್ ಕ್ಯಾಂಪೇನ್ ಮಾಡೋಕ್ಕೆ ಬರಲಿಲ್ಲ, ಎಲ್ಲಿ ಕೂಡ ಯಾರಿಗೂ ಭೇಟಿ ಆಗದೆ ಇರಲಾರ್ದಂಗೆ ನೋಡಿಕೊಂಡ್ರೂ ಕೂಡ ಜನ ಅವ್ರನ್ನ ಆರಿಸ್ತಂದೈತೆ. ಅಂದರೆ ಅವರ ಪ್ರೀತಿ, ಅವ್ರ ಜನರ ಜೋಡಿ ನಡ್ಕೊಂಡಂಥ ಒಂದು ರೀತಿ ಏನೈತಿಲ್ಲ, ಅದು ಇವತ್ತು ಅವ್ರನ್ನ ಹೆಮ್ಮರವಾಗಿ ಬೆಳೆಸೈತೆ. ಈ ಜನತೆ ಸದಾ ಅವ್ರ ಜೊತೆ ಇದ್ದೇ ಇರ್ತೈತೆ ಅಂಥೇಳಿ ನಾ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಎರಡನೇದ್ದು, ಈಗಾಗಲೇ ತಾವು ಹೇಳಿದ್ರಿ ಕ್ಷೇತ್ರಕ್ಕೆ ಅವ್ರನ್ನ ಬರಗೊಳ್ಳಿಲ್ಲ, ಚುನಾವಣೆ ಸಂದರ್ಭದಲ್ಲೂ ಬರಕ್ಕೆ ಬಿಡಲಿಲ್ಲ, ಚುನಾವಣೆ ಆದ ನಂತರ ಕೂಡ ಬರಕ್ಕೆ ಬಿಡಲಿಲ್ಲ. ಇವತ್ತು 3 ವರ್ಷ ಆದ್ರೆ ಸುಮಾರು 700 ಕೋಟಿಯಷ್ಟು ಅನುದಾನವನ್ನು ತಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಿದಂಥ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು. ಇದನ್ನು ಮನಗಂಡಂಥ ಜನ ಇವತ್ತು ಸ್ವಯಂ ಪ್ರೇರಿತವಾಗಿ ಸಾವಿರಾರು ಗಟ್ಟಲೆ ಜನ ಬಂದಿದ್ದಾರೆ. ಇದೇ ಅವರ ಪ್ರೀತಿಗೆ ಸಾಕ್ಷಿ, ಅವ್ರ ಮೇಲಿರುವಂಥ ಅಭಿಮಾನಕ್ಕೆ ಸಾಕ್ಷಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.